ಇನ್ನು ಗಂಗಾವಳಿಯಲ್ಲಿ ಮುಳುಗು ತಜ್ಞರಿಂದ ಶೋಧ ಕಾರ್ಯ ನಡೀತಾ ಇದೆ. ಅರ್ಜುನ್ ಹಾಗೂ ಉಳಿದವರಿಗಾಗಿ ಅಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಗಂಗಾವಳಿಯಲ್ಲಿ ನಡೆಸಲಾಗ್ತಾ ಇದೆ. ಗಂಗಾವಳಿ ಒಡಲಿನ ಭೀಕರತೆಯನ್ನ ಶಬೀರ್ ಅವರು ಬಿಚ್ಚಿಟ್ಟಿದ್ದಾರೆ. ಗಂಗಾವಳಿಯಲ್ಲಿ ನೀರಿನ ರಭಸ ಜಾಸ್ತಿ ಇದೆ. ಮರ, ಕಲ್ಲು, ಅಂಗಡಿಯ ಅವಶೇಷ ಪತ್ತೆಯಾಗಿದೆ. ಚಾಲಕ ಅರ್ಜುನ್ ಶವ ಟ್ರಕ್ನಲ್ಲಿ ಇರಬಹುದು ಅಥವಾ ನೀರಿನಲ್ಲಿ ಕೊಚ್ಚಿಯೂ ಹೋಗಿರಬಹುದು ಅನ್ನೋ ಹೇಳಿಕೆಯನ್ನ ಶಬೀರ್ ಅವರು ಕೊಡ್ತಾ ಇರುವಂತದ್ದು. ಗಂಗಾವಳಿಯಲ್ಲಿ ಕೂಡ ಈಗ ಮುಳುಗು ತಜ್ಞರಿಂದ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಸತತ 12 ದಿನದಿಂದ ಅರ್ಜುನ್ ಹಾಗೂ ಉಳಿದವರಿಗಾಗಿ ಅಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಗಂಗಾವಳಿ ನದಿಯ ಭಾಗದಲ್ಲಿ ಈಗ ಸ್ಕೂಬಾ ಡೈವರ್ಸ್ಗಳು ಶೋಧ ಕಾರ್ಯವನ್ನು ಮಾಡಿರುವಂಥದ್ದು. ಆದರೆ ಸಾಕಷ್ಟು ಅಡೆತಡೆಗಳು ಆಗಿರುವಂಥದ್ದು. ಅದರಲ್ಲಿ ಇವತ್ತು ಸ್ಕೂಬಾ ಡೈವ್ ಮಾಡಿದಂಥ ಶಬೀರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತೀನಿ. ಶಬೀರ್ ಅವರೇ, ಈಗ ಎಷ್ಟು ಜನ ಸ್ಕೂಬಾ ಡೈವ್ ಮಾಡಿದ್ರಿ ಮತ್ತು ಎಷ್ಟು ಕಾರ್ಯಾಚರಣೆ ಹೇಗಿತ್ತು? ಟೀಮಲ್ಲಿ 8 ಜನ ಇದ್ದೇವೆ. ಅದರಲ್ಲಿ 4 ಜನ ಸ್ಕೂಬಾ ಡೈವ್ ಮಾಡ್ತಾರೆ. ಮತ್ತು ನಾರ್ಮಲಿ ಆಗಿ ನಮಗೆ ಸೇಫ್ಟಿಗೆ ಬೇಕಾದರೆ ಸೇಫ್ಟಿಯಲ್ಲಿ ಆ ರೋಪ್ ಮುಖಾಂತರ ಆಗಲಿ, ಆ ಬೋಟ್ ಮುಖಾಂತರ ಆಗಲಿ ಅವರಿಗೆ ಸಿಗ್ನಲ್ ಕೊಡಲಿಕ್ಕೆ ನಮ್ಮದರಲ್ಲಿ ಮತ್ತೆ 4 ಜನ ಇದ್ದಾರೆ. ಈಗ ನೀವು ಸ್ಕೂಬಾ ಡೈವ್ ಮಾಡಿದಾಗ ಅಲ್ಲಿ ಏನೇನು ಕಾಣ್ತೀರಿ? ಅಲ್ಲಿ ಅಂದರೆ ಕಾಣಲಿಕ್ಕೆ ಅಂದರೆ ನೀರು ಪ್ರೆಷರ್ ಜಾಸ್ತಿ ಇದೆ. ನೀರು ಕಲರ್ ಚೇಂಜ್ ಆದ ಮುಖಾಂತರವಾಗಿ ನೀರಲ್ಲಿ ಏನೂ ಕಾಣಲ್ಲ. ಏನಿದ್ರೂ ಸಹ ಕೈಯಲ್ಲಿ ಆ ಒಂದು ಸ್ಪರ್ಶಜಾನ ಅಂದರೆ ಒಂದು ರಾಡ್ ಮುಖಾಂತರವಾಗಿ ಏನು ಅಡೆತಡೆ ಸಿಗ್ತದ ಅಂತ ನೋಡಿದ್ದೇವೆ. ಅದರಲ್ಲಿ ಒಂದು ಮಿಡ್ಲಲ್ಲಿ ಒಂದು ದಿಮ್ಮಿ ಥರ ಕಾಣಿತು. ಅದಂದರೆ ಅದೊಂದು ಅಲ್ಲಿದ್ದೊಂದು ಅಶ್ವತ್ಥ ಮರ ಅಂತೆ. ಅದು ಆ ಗುಡ್ಡ ಕುಸಿತದಿಂದ ಎಲ್ಲ ನೀರು ಜಾರಿ ಹೋಗಿ ಮರ ದಿಮ್ಮಿ ಸಿಕ್ಕಿದೆ. ನಾಳೆ ಆ ದಿನ ಅಲ್ಲಿ ಆ ಒಂದು ನಾವು ಮಾರ್ಕ್ ಮಾಡಿ ಬಂದಿದ್ದೇವೆ. ಅಂದರೆ ಅವರ ಲೊಕೇಶನ್ ಮುಖಾಂತರವಾಗಿ ಹೋದ ಪ್ರಕಾರದಲ್ಲಿ ಅಲ್ಲಿ ಒಂದು ಹಾಗೆ ಒಂದು ಸಿಗುವ ಚಾನ್ಸ್ ಕೂಡ, ಅಂದರೆ ಇವತ್ತು ಈಗ ಮರ ಸಿಕ್ಕಿದೆ. ಅದೇ ಆ ಮುಖಾಂತರ ನಾವು ಫಸ್ಟ್ ನೋಡುವಾಗ ಅದು ದಿಮ್ಮಿ, ಅದರದ್ದೇ ದಿಮ್ಮಿ ಅಂತ ಅವರೆಲ್ಲ ಹೇಳ್ತಿದ್ರು. ಅದಾದರೆ ಅಲ್ಲ, ಅದು ಅಶ್ವತ್ಥ ಮರದ್ದು ಬೇರೆ ಸಮೇತ ಇದೆ. ಅದು ಟ್ರಕ್ ಏನಾದ್ರು ಇತ್ತು? ಇಲ್ಲ ಇಲ್ಲ ಇಲ್ಲ, ಅದೇನು ಕಾಣ್ತಾ ಇರಲಿಲ್ಲ. ಯಾಕೆಂದರೆ ಅದರಲ್ಲಿ ಮಣ್ಣಿದೆಯಾ ಸರ್ ಅದು ಗೊತ್ತಾಗ್ತಿರಲ್ಲ. ಅಂದರೆ ಅಷ್ಟು ಡೀಪಲ್ಲಿ ಹೋಗಲಿಕ್ಕೆ ಸಹ ಅಂದರೆ ಅದ್ರ ಕೊರೆತ ಆದಾಗಿದೆ. ಅಂದರೆ ಗುಡ್ಡೆ ಹೀಗೆ ಬಿದ್ದಿದ್ದಲ್ಲ, ಅದರ ಕಲ್ಲಿನ ಅಡಿಯಲ್ಲಿ ಮಾರ್ಗದಾಗೆ, ಸುರಂಗ ಮಾರ್ಗ ಹಾಗೆ, ಅಂದರೆ ಒಳಗೆ ಹೋದರೆ ಮತ್ತೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅಷ್ಟು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಸ್ವಲ್ಪ ಅದೊಂದು ನಮ್ಮ ರೀತಿಯಲ್ಲಿ ನಾವು ಹೋಗಿ ಅದನ್ನು ನೋಡಬೇಕಂತ ನಾವು ಒಂದು ಟ್ರೈ ಮಾಡ್ತಾ ಇದ್ದೇವೆ ಸರ್. ಈಗ ನಿಮಗೆ ಇವತ್ತು ಏನೆಲ್ಲ ಅಡೆತಡೆಗಳಾಯಿತು? ಅಡೆತಡೆ ಅಂದರೆ ಅಲ್ಲಿ ಕಲ್ಲು ಮತ್ತು ಮರದ ತುಂಡು ಅದು, ಮತ್ತು ಅಲ್ಲಿ ಜಾರ್ತಾ ಇದೆ ಸರ್, ನಿಲ್ಲಲಿಕ್ಕೆ ಆಗೋದಿಲ್ಲ. ಆ ನೀರಲ್ಲಿ ಸಹ ಆಚೆ ಈಚೆ ಹೋಗಲಿಕ್ಕೆ ಸಹ ಆಗೋದಿಲ್ಲ. ಅಂದರೆ ಕಲ್ಲು ಒಂದೇ ರೀತಿ ಇಲ್ಲ, ಆಚೆ ಈಚೆ ಆಗ್ತದೆ ಸರ್. ಈಗ ಹಾಗಿದ್ರೆ ಮತ್ತೆ ನಾಳೆ ಕೂಡ ಟ್ರೈ ಮಾಡ್ತಾರೆ? ನಾವು ಮತ್ತೆ ಸಹ ನಾಳೆ ಕಾರ್ಯಾಚರಣೆಗೆ ಮುಂದೂಡ್ತೇವೆ ಸರ್. ಈಗ ನಿಮಗೆ ಜಿಲ್ಲಾಡಳಿತದಿಂದ ಎಷ್ಟು ಪಾಯಿಂಟನ್ನು ಕೊಟ್ಟಿದ್ರು? ಜಿಲ್ಲಾಡಳಿತ ತುಂಬ ಸಪೋರ್ಟ್ ಮಾಡಿದೆ ಸರ್. ಅಲ್ಲ, ಪಾಯಿಂಟ್ಗಳು ಎಲ್ಲೆಲ್ಲಿ? 3 ಪಾಯಿಂಟ್ ಕೊಟ್ಟಿದ್ರು ಸರ್. 3 ಪಾಯಿಂಟಲ್ಲಿ 1 ಪಾಯಿಂಟ್ ಅದೇ ನಿಯರ್ ಬೈ ಅದೇ ಈಗ ನಾವು ಮಾರ್ಕ್ ಮಾಡಿ ಬಂದಿದ್ದೇವೆ. ನಾಳೆಯ ದಿನ ಅದನ್ನು ನಾವು ಟ್ರಕ್ ಇರೋ ಜಾಗ ಅಂದರೆ ದೊಡ್ಡ ಲೊಕೇಶನ್ ಅಂತ ಕಾಣಿಸ್ತದೆ ಅವರ ಇದರಲ್ಲಿ. ಜಿಲ್ಲಾ 2 ಪಾಯಿಂಟ್ ಸಣ್ಣ ಪಾಯಿಂಟ್ ಅದರಂದರೆ ಅದೇ ಮರದ ತುಂಡು ಹೇಳಿದೆಲ್ಲ ಅದು ಇನ್ನು ಎರಡರಲ್ಲೂ ಅದೇ ಅಂದರೆ ಮರದ ತುಂಡು. ಅದರಂದರೆ ನಾವು ಅದೇ ಅಂತ ಎಣಿಸಿ ನೋಡುವಾಗ ಅದು ಕಬ್ಬಿಣದ ಇದು ಕಬ್ಬಿಣದ್ದು. ಅದರ ತಗಡು, ಹೋಟೆಲಿದ್ದು ತಗಡು ಕೂಡ ಇದೆಯಲ್ಲ, ಅದು ಸಹ ಹೇಳಲಿಕ್ಕಾಗಲ್ಲ ಸರ್ ನಾಳೆಯ ದಿನ. ಅದು ಅಲ್ಲ, ಈಗ ಮಣ್ಣೊಳಗಡೆ ಶವ ಇರ್ಬೋ ಸಾಧ್ಯತೆ ಇದೆಯಾ? ಮಣ್ಣೊಳಗಡೆ ಇರ್ಬೋದು. ಆದರೆ ಅರ್ಜುನ್ ಅದು ನಮ್ಮ ಲೆಕ್ಕದಲ್ಲಿ ಗಾಡಿಯಲ್ಲಿ ಆಗಿರ್ಬೋದು, ಇಲ್ಲಾದರೆ ಹೊರಗೆ ಹೋಗಿರ್ಬೋದು. ಅದಂತ ಹೇಳಲಿಕ್ಕಾಗೋದಿಲ್ಲ. ನಾಳೆ ದಿನ ಗಾಡಿ ಅಂತಾದರೂ ಸಿಕ್ಕಿದ್ರೆ ಅಂದರೆ ನಾವು ಅದನ್ನು ಫಸ್ಟಾಗಿ ನೋಡೋದು, ಅವನ ಗಾಡಿ ಓಪನ್ ಇದೆಯಾ ಏನು ಅದರ ಮೇಲೆ ಕಾರ್ಯಾಚರಣೆ ನಡೆಸ್ತೇವೆ ನಾವು. ಜಾಸ್ತಿ ಫೋರ್ಸ್ ನೀರು ಬಂದರೆ ಆ ಥರ ಏನಾದ್ರು ಸಮಸ್ಯೆಗಳಾದರೆ ನೀವು ಕಾರ್ಯಾಚರಣೆ ಈಗ ಬಿಡ್ತೀರಾ ಹೇಗೆ? ಇಲ್ಲ, ಇವತ್ತು ಈಗ ನಾವು ಬಿದ್ದಿದ್ದೇವಲ್ಲ, ನಾಳೆ ಸಹ ಇದೇ ರೀತಿ ನೀರು ಸ್ವಲ್ಪ ಮಳೆ ಜಾಸ್ತಿ ಆದರೆ ತೊಂದರೆ ಆಗ್ತದೆ ಸರ್. ಇದೇ ರೀತಿ ಹೀಗೆ ಮಳೆ ಇದ್ದರೆ ನಾವು ಕಾರ್ಯಾಚರಣೆ ಮುಂದೂಡಿಸ್ತೀವಿ. ಇವಿಷ್ಟು ಸ್ಕೂಬಾ ಡೈವ್ ಮಾಡುವಂಥ ಮಾತು. ಒಟ್ಟಿನಲ್ಲಿ ಈಗ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿಯಾದರೂ ಕೂಡ ಕಾರ್ಯಾಚರಣೆಯನ್ನು ಬಿಡೋದಿಲ್ಲ, ನಾಳೆನೂ ಕೂಡ ಮಾಡ್ತೀವಿ ಅನ್ನುವಂತಹ ಮಾತನ್ನು ಸ್ಕೂಬಾ ಡೈವರ್ಸ್ಗಳು ಹೇಳ್ತಾ ಇರೋದು. ಒಟ್ಟಿನಲ್ಲಿ ನಾಳೆಯೂ ಕೂಡ ಕಾರ್ಯಾಚರಣೆ ಎಂದಿನಂತೆ ಸಾಗಲಿದೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.